ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ರಸ್ತೆ ಕಾಮಗಾರಿ ಹೆಸರಿನಲ್ಲಿ ನಿರ್ಲಕ್ಷ್ಯ, ಕುಡಿಯುವ ನೀರಿನ ಒಳಗೆ ಕಸ ಎಸೆಯುತ್ತಿರುವುದು ದುಸ್ಥಿತಿ. ರಸ್ತೆ ಬದಿಯನ್ನು ಕ್ಲೀನ್ ಮಾಡುವಾಗ ಹೊರಬರುವ ಗಲೀಜನ್ನು ನೇರವಾಗಿ ಕಾವೇರಿ ಹೊಳೆಗೆ ಹಾಕುತ್ತಿರುವುದು ಕೆಲಸಗಾರರು. ಈ ಹೊಳೆಯಿಂದ ಪಾಂಡವಪುರ, ಗಾಂಜಾಂ ಊರುಗಳಿಗೆ ಕುಡಿಯುವ ನೀರು ಪೂರೈಕೆ ಆಗುತ್ತಿದೆ. ಆದರೂ ಸಹ ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಕಸ ಹಾಕುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಇದಕ್ಕಿಂತ ದೊಡ್ಡ ನಿರ್ಲಕ್ಷ್ಯವೇನೆಂದರೆ ಕೆಲಸ ನೋಡಿಕೊಳ್ಳುವ ಅಧಿಕಾರಿಗಳು ಕೂಡ ಯಾವುದೇ ಸೂಚನೆ ನೀಡಿಲ್ಲ. ಸ್ಥಳೀಯರು ಪ್ರಶ್ನಿಸಿದಾಗ ಕೆಲಸಗಾರರಿಗೆ ಈ ಬಗ್ಗೆ ಅರಿವು ಇಲ್ಲ ಎಂಬ ಉತ್ತರ. ಕುಡಿಯುವ ನೀರಿನ ಮೂಲವನ್ನೇ ಹಾಳು ಮಾಡುತ್ತಿರುವ ಈ ಕೃತ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದನ್ನೆಲ್ಲ ನೀನು ಕಾವೇರಿ ನದಿಗೆ ಹಾಕಬಾರ್ದು. ನೀನು ಇಷ್ಟೊತ್ತು ಕಾವೇರಿ ನದಿಗೆ ಹಾಕಿದ್ಯಾ, ಇನ್ನು ಮುಂದೆ ಗಾಡಿಗೆ ಹಾಕೋ. ನೀನು ಕಾವೇರಿ ನದಿಗೆ ಹಾಕಿದ್ರೆ ಏನಿಲ್ಲ, ಆಮೇಲೆ ಎಲ್ಲ ನಾವು ನೀರು ಕುಡಿತೀವಿ. ನೋಡಿ ಇವನ್ನೆಲ್ಲ ತಗೊಂಡು ಇದನ್ನು ಕ್ಲೀನ್ ಮಾಡಿ ನದಿಗೆ ಹಾಕ್ತಾ ಅವನೇ. ಇಲ್ಲಿ ನೋಡಿ ಎಷ್ಟು ಕಸ ಐತೆ. ಇಲ್ಲಿಂದ ಮುಂದೆನೇ ನಮ್ಮದು ಗಂಜಾಮ್ಗೆ ನೀರು ಕುಡಿತೀವಿ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ನಿಮಿಷಾಂಬ ದೇವಸ್ಥಾನ ಇದೆಲ್ಲ, ಇಲ್ಲಿಂದೆಲ್ಲ ಗಂಜಾಮ್ನವರೆಲ್ಲ ನೀರು ಕುಡಿತೀವಿ. ಇದೆಲ್ಲ ಧೂಳು, ಇದೆಲ್ಲ ಕಸ ಎಲ್ಲನೂ ಹಾಕ್ತಾವ್ರೆ ಇವರು. ಯಾರು ಹೇಳಿದ್ದು ನಿಮಗೆ ಅದನ್ನೆಲ್ಲ ನದಿಗೆ ಹಾಕೋಕ್ಕೆ? ಇದನ್ನೆಲ್ಲ ಎತ್ಕೊಂಡು ಇವರು ರಸ್ತೆನವರು ಕೆಲಸ ಮಾಡ್ತಾ ಇರೋದು ಎಲ್ಲ ಕ್ಲೀನ್ ಮಾಡಿ ಇವರು ಒಳ್ಳೆ ಬಿಟ್ಟಿ ಐತೆ, ಒಳ್ಳೆ ಯಾರು ಕೇಳೋರಿಲ್ಲ ಅಂತ ಹಾಕ್ತವ್ರೆ ಇವರೆಲ್ಲ. ಎತ್ಕ ನಿನ್ನ ಗಾಡಿಗೆ ತುಂಬ್ಕೋ ಇವೆಲ್ಲಾನು. ಕನ್ನಡ ಬರ್ತದಾ? ಆಯ್ತು, ಇದೆಲ್ಲಾನು ಒಳಗೆ ಹಾಕ್ಬಾರ್ದು. ತಗೋ, ನಿನ್ನ ಗಾಡಿ ನಿಲ್ಸ್ಕೊಂಡು ಬಿದ್ದಿದ್ದಿಲ್ಲ, ಗಾಡಿಗೆ ತುಂಬ್ಕೋ. ಕಾವೇರಿ ನದಿಗೆ ಹಾಕಕ್ಕೆ ಕೂಡ್ದು. ನಾವೆಲ್ಲ ಇದನ್ನೆಲ್ಲ ನೀರು ಕುಡಿತೀವಿ. ಇವ್ರು ನೋಡಿ, ಇದಕ್ಕೆ ಯಾವನು ಬಿಟ್ಟಿರ್ತಾನೆ ಅಧಿಕಾರಿ, ಸ್ಪಷ್ಟವಾಗಿ ಹೇಳಿರಿಕಿಲ್ಲ. ಇದನ್ನೆಲ್ಲ ನೀವು ತಗೊಂಡು ಬಂದು ಒಳಗೆ ಹಾಕಿ ಗಲೀಜು ಮಾಡಿ ಕಾವೇರಿ ನದಿನೆಲ್ಲಾನು ಹಾಳು ಮಾಡ್ತಾ ಕೂತವ್ರು ಇವರು. ಏನಣ್ಣ ನೀನು ಗೊತ್ತಿಲ್ವಾ ನಿನಗೆ ಒಳಗೆ ಹಾಕಿಸ್ಬಾರ್ದು ಅಂತ? ಯಾರು ನೀನು? ಇದು ಏನು ಅಧಿಕಾರಿ ನೀನು? ಒಳಗೆ ಹಾಕ್ಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ವಾ? ಒಳಗೆ ಯಾವನು ಕೇಳೋನಿಲ್ಲ ಅಂತ ಇದೆಲ್ಲ ಗಲೀಜ್ ಹಾಕ್ಬಿಡ್ತೀಯಾ? ಗೊತ್ತೈತಾ ಕನ್ನಡ? ಹಿಂದಿ? नदी को वो कचरा डालना नहीं डालना मालूम नहीं तुम ना? मालूम नहीं क्या वो? ಇವನ್ಗೆ ಒಳಗೆ ಹಾಕ್ಬಾರ್ದು ಅಂತ ಗೊತ್ತಿಲ್ವಂತೆ ಅವನಿಗೆ. ಕುಡಿಯೋ ನೀರಿಗೆ ಹಾಕ್ಬಾರ್ದು ಗಲೀಜ್ ಅನ್ನೋದು ಗೊತ್ತಿಲ್ವಾ? ಕೆಳಗಡೆ ಸ್ನಾನ ಮಾಡ್ತೀವಿ, ಅಲ್ಲಿಂದ ನೋಡಿ ಅಲ್ಲಿ ಕಾಣ್ತೈತಲ್ಲ, ಅಲ್ಲಿಂದ ಬೆಂಗಳೂರಿಗೆ ಪಾಂಡವಪುರಕ್ಕೆಲ್ಲ ಕುಡಿಯೋ ನೀರು ಕೊಡ್ತಾರೆ. ಇವನು ಈ ಗಲೀಜನ್ನೆಲ್ಲ ತಗೊಂಡು ನೀನು ಒಳಗೆ ಹಾಕಿದ್ರೆ ನದಿಗೆ ಹಾಕತಾರ?